ಕಾಪಿರೈಟ ನಿಯಮಗಳನ್ನು ಉಲ್ಲಂಘಿಸುವುದು ಕಳ್ಳತನ ಪಾಪವಿದೆ. ಜೈನ್ ಡಿಜಿಟಲ್ ಟೆಕ್ನಾಲಜಿ ಫೌಂಡೇಶನ್. ಲವಣ ಸಮುದ್ರ. ಲವಣ ಸಮುದ್ರದ ವ್ಯಾಸವು 2,00,000 ಯೋಜನೆಗಳಾಗಿದೆ. ಸರಿಯಾಗಿ ಅದರ ಮಧ್ಯಭಾಗದಲ್ಲಿ ಪಾತಾಳಗಳು ಅರ್ಥಾತ್ ತಗ್ಗು. 4 ದಿಕ್ಕುಗಳಲ್ಲಿ 4 ಪಾತಾಳಗಳು, 4 ದಿಕ್ಕುಗಳಲ್ಲಿ 4 ಪಾತಾಳಗಳು ಮತ್ತು ಇದರ 8 ಅಂತರಾಳಗಳಲ್ಲಿ 1,000 ಪಾತಾಳಗಳು ಅರ್ಥಾತ್ ಒಂದು ಅಂತರಾಳದಲ್ಲಿ 125 ಪಾತಾಳಗಳಿವೆ. ದಿಕ್ಕುಗಳಿಗೆ ಸಂಬಂಧಿಸಿದಂತೆ ಹೆಸರುಗಳು: ಪೂರ್ವದಲ್ಲಿ ವಡವಾಮುಖ, ದಕ್ಷಿಣದಲ್ಲಿ ಕದಂಬಕ, ಪಶ್ಚಿಮದಲ್ಲಿ ಪಾತಾಳ ಮತ್ತು ಉತ್ತರದಲ್ಲಿ ಯೂಪಕೇಶರ ಇವೆ. ಈ ಎಲ್ಲ ಪಾತಾಳಗಳು ಗೋಲಾಕಾರ ಆಗಿವೆ ಮತ್ತು ವಜ್ರದ ಭಿತ್ತಿಗಳಿಂದ ಕೂಡಿವೆ. ಎಲ್ಲ ಪಾತಾಳಗಳ ಎತ್ತರಕ್ಕಿಂತಲೂ 3 ಭಾಗಗಳನ್ನು ಮಾಡಿದಾಗ ನಿಯಮಾನುಸಾರ ಮೇಲಿನ ಭಾಗದಲ್ಲಿ ಜಲ, ಕೆಳಗಿನ ಭಾಗದಲ್ಲಿ ವಾಯು ಮತ್ತು ಮಧ್ಯಮ ಭಾಗದಲ್ಲಿ ಜಲವಾಯುಗಳ ಮಿಶ್ರಣ ಇರುತ್ತದೆ. ಮಧ್ಯಮ ಭಾಗದಲ್ಲಿರುವ ಜಲವಾಯುವಿನಲ್ಲಿ ಕೃಷ್ಣ ಪಕ್ಷದಲ್ಲಿ ಅಲ್ಲಿಯ ನೀರಿನ ಹೆಚ್ಚಳವಾಗುತ್ತದೆ ಮತ್ತು ಶುಕ್ಲ ಪಕ್ಷದಲ್ಲಿ ಅಲ್ಲಿಯ ವಾಯುವಿನ ಹೆಚ್ಚಳವಾಗುತ್ತದೆ. 15 ದಿನಗಳಲ್ಲಿ ಕ್ರಮವಾಗಿ ಜಲವು ಹೆಚ್ಚಾಗುತ್ತಾ ಅಮಾವಾಸ್ಯೆಗೆ ಇಳಿತವಾಗುತ್ತದೆ ಮತ್ತು 15 ದಿನಗಳಲ್ಲಿ ಕ್ರಮವಾಗಿ ವಾಯುವಿನ ಹೆಚ್ಚಳವಾಗುತ್ತಾ ಹುಣ್ಣಿಮೆಯ ದಿನ ಉಬ್ಬರವಾಗುತ್ತದೆ. ದಿಕ್ಕುಗಳಿಗೆ ಸಂಬಂಧಿಸಿದಂತೆ ಪಾತಾಳಗಳ 2 ಬದಿಗಳಲ್ಲಿ ಒಂದೊಂದು ಪರ್ವತ ಇವೆ. ಆ ಎಲ್ಲ 8 ಪರ್ವತಗಳು ಬಿಳಿಯ ಬಣ್ಣದ ಮತ್ತು ಅರ್ಧಘಟದ ಆಕಾರದ್ದಾಗಿರುತ್ತವೆ. ಈ ಪರ್ವತಗಳ ಮೇಲೆ ನಾನಾ ವಿಭೂತಿ ಸಹಿತ ವ್ಯಂತರ ದೇವತೆಯರು ವಾಸಿಸುತ್ತಾರೆ. ವಿದಿಕ್ಕುಗಳಿಗೆ ಸಂಬಂಧಿಸಿದ ಪಾತಾಳಗಳ 2 ಬದಿಗಳಲ್ಲಿ ಸೂರ್ಯದ್ವೀಪವಿವೆ ಮತ್ತು ಅಂತರ ದಿಕ್ಕುಗಳಿಗೆ ಸಂಬಂಧಿಸಿದ ಪಾತಾಳಗಳ 2 ಬದಿಗಳಲ್ಲಿ ಚಂದ್ರದ್ವೀಪಗಳಿವೆ. ಹೀಗೆ ವಿದಿಕ್ಕುಗಳಲ್ಲಿ ಒಟ್ಟು 8 ಸೂರ್ಯದ್ವೀಪಗಳಿವೆ ಮತ್ತು ಅಂತರ ದಿಕ್ಕುಗಳಲ್ಲಿ ಒಟ್ಟು 16 ಚಂದ್ರದ್ವೀಪಗಳಿವೆ. ಅವುಗಳು ಗೋಲಾಕಾರವಾಗಿವೆ. ಈ ಎಲ್ಲ ದ್ವೀಪಗಳು ವನಗಳು ಮತ್ತು ವೇದಿಕೆಗಳಿಂದ ಕೂಡಿವೆ. ಅವುಗಳಲ್ಲಿ ಮಹಾನ್ ವಿಭೂತಿಗಳಿಂದ ಕೂಡಿದ ಪ್ರಾಸಾದಗಳಿವೆ. ಜಂಬೂ ದ್ವೀಪದ ಸೂರ್ಯಚಂದ್ರರ ಸಂಚಾರ ಲವಣ ಸಮುದ್ರದ ತಟದಲ್ಲಾಗುತ್ತದೆ. ಆದರೆ ಲವಣ ಸಮುದ್ರದ ಸೂರ್ಯಚಂದ್ರಾದಿಗಳ ಸಂಚಾರ ಸಮುದ್ರದಲ್ಲಿಯೇ ಆಗುತ್ತದೆ. ಲವಣ ಸಮುದ್ರದ ಒಳಗಿನ ದಂಡೆಯ ದಿಕ್ಕುಗಳಲ್ಲಿ 4 ಕುಮಾನುಷ ದ್ವೀಪಗಳಿವೆ. ವಿದಿಕ್ಕುಗಳಲ್ಲಿ 4 ಮತ್ತು 8 ಅಂತರ ದಿಕ್ಕುಗಳಲ್ಲಿ 8 ದ್ವೀಪಗಳಿವೆ. ಹಿಮವಾನ ಮತ್ತು ಶಿಖರೀನ್ ಪರ್ವತ ಮತ್ತು ಭರತ್ ಐರಾವತ ಸಂಬಂಧಿ ವಿಜಯಾರ್ಧ ಪರ್ವತ, ಈ 4 ಪರ್ವತಗಳ 2 ಬದಿಯ ಕೊನೆಯ ಭಾಗಗಳ ಹತ್ತಿರ ಒಂದು ಅರ್ಥಾತ್ 8 ದ್ವೀಪಗಳಿವೆ. ಈ ರೀತಿಯಾಗಿ ಲವಣ ಸಮುದ್ರದ ಒಳಗಿನ ತೀರದಲ್ಲಿಯ ಒಟ್ಟು ದ್ವೀಪಗಳ ಸಂಖ್ಯೆ 4 + 4 + 8 + 8 24 ಆಗುತ್ತವೆ. ಇದರ ಹೊರಗಿನ ತೀರದ ಮೇಲೆಯೂ 24 ದ್ವೀಪಗಳಿವೆ. ಹೀಗೆ ಲವಣ ಸಮುದ್ರಕ್ಕೆ ಸಂಬಂಧಿಸಿದಂತೆ 48 ಕುಮಾನುಷ ದ್ವೀಪಗಳಾದವು. ಇದೇ ರೀತಿ ಕಾಲೋದಕ ಸಮುದ್ರದ 48 ಸೇರಿ ಒಟ್ಟು ಕುಮಾನುಷ ದ್ವೀಪಗಳ ಪ್ರಮಾಣವು 96 ಇದೆ. ಈ ದ್ವೀಪಗಳ ಮೇಲೆ ಕುಮನುಷ್ಯರು ಇರುತ್ತಾರೆ. ಎಲ್ಲ ಕುಮನುಷ್ಯರ ಕಿವಿಮುಖಾದಿಗಳ ವಿಶೇಷ ಆಕಾರ ಹೇಳಲಾಗಿದೆ. ಇದನ್ನು ಹೊರತುಪಡಿಸಿ ಅವರ ಸಂಪೂರ್ಣ ಆಕಾರವು ಮನುಷ್ಯರಂತೆಯೇ ಇದೆ.
गाने थम जय जिनेंद्र। है श्रावक Thank you. ऐसे ज्ञानदान जो करते हैं, डोनेशन देने वाले कल्याण जगत का करते हैं। दान धर्म की महिमा से प्रभावना ही होती है, महावीर प्रभु की वाणी हर घर घर में जाती है। दान करो जी दान करो, इस जग का कल्याण करो।